ಕಾರವಾರದ ಹಿಂದೂ ಹೈಸ್ಕೂಲ್ ಸಮೀಪ ಫುಟ್ಪಾತ್ ಮೇಲೆ ನಿರ್ಮಿಸಲಾಗುತ್ತಿರುವ ನೂತನ ಬಸ್ ತಂಗುದಾಣಕ್ಕೆ ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ಹಾಗೂ ಮಾಜಿ ಶಾಸಕಿ ರೂಪಾಲಿ ನಾಯ್ಕ ಅವರು ಗುರುವಾರ ಆಕ್ಷೇಪ ವ್ಯಕ್ತಪಡಿಸಿದರು. ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ಅವರು, ಸುಮಾರು 100 ಮೀಟರ್ ದೂರದಲ್ಲೇ ಹಳೆಯ ಬಸ್ ತಂಗುದಾಣವಿದ್ದರೂ ಅದನ್ನು ತೆರವುಗೊಳಿಸಿ ಹೊಸ ತಂಗುದಾಣ ನಿರ್ಮಿಸಲು ಶಾಸಕ ಸತೀಶ್ ಸೈಲ್ ಒತ್ತಡ ಹೇರಿದ್ದಾರೆ ಎಂದು ಆರೋಪಿಸಿದರು. ಅವರು ತಮ್ಮ 3 ಎಕರೆ ಖಾಸಗಿ ಜಮೀನಿಗೆ ದಾರಿ ಕಲ್ಪಿಸುವ ಉದ್ದೇಶದಿಂದಲೇ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ದೂರಿದರು. ಫುಟ್ಪಾತ್ ಮೇಲೆ ಬಸ್ ತಂಗುದಾಣ ನಿರ್ಮಾಣವು ಸಾರ್ವಜನಿಕರ, ವಿಶೇಷವಾಗಿ ಶಾಲಾ ಮಕ್ಕಳ ಸುರಕ್ಷತೆಗೆ ಧಕ್ಕೆ ಉಂಟು ಮಾಡಲಿದೆ ಎಂದು ಅವರು ಹೇಳಿದರು. ಅಲ್ಲದೆ ತಂಗುದಾಣದ ಸ್ಥಳದ ಬಳಿ ಅಪಾಯಕಾರಿ ದೊಡ್ಡ ಮರ ಇರುವುದರಿಂದ ಭವಿಷ್ಯದಲ್ಲಿ ಅನಾಹುತ ಸಂಭವಿಸುವ ಸಾಧ್ಯತೆ ಇದೆ ಎಂದು ಎಚ್ಚರಿಸಿದರು. ಸ್ಥಳಕ್ಕೆ ಆಗಮಿಸಿದ್ದ ನಗರಸಭೆ ಆಯುಕ್ತ ಜಗದೀಶ್ ಹುಲಿಗೆಜ್ಜೆ ಅವರಿಗೆ ಕಾಮಗಾರಿ ಮರುಪರಿಶೀಲಿಸುವಂತೆ ಮನವಿ ಮಾಡಿದ ರೂಪಾಲಿ ನಾಯ್ಕ ವೈಯಕ್ತಿಕ ಲಾಭಕ್ಕಾಗಿ ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡುವ ಕಾಮಗಾರಿಗಳನ್ನು ಕೈಗೊಳ್ಳಬಾರದು ಎಂದು ಆಗ್ರಹಿಸಿದರು. ಶಾಸಕ ಸತೀಶ್ ಸೈಲ್ ಸಾರ್ವಜನಿಕರಿಗೆ ತೊಂದರೆ ನೀಡುವ ಇಂತಹ ಕೆಲಸಗಳನ್ನು ನಿಲ್ಲಿಸಬೇಕು ಎಂದು ಕಿವಿಮಾತು ಹೇಳಿದರು. ನಾನು ನೀವು ಹೇಳ್ಸೋರು, ನಾನು ಹೇಳ್ತೇನೆ, ಇಲ್ಲಿ ಕೂತ್ಕೊಂಡವ್ರು ಹೇಳ್ಸೋರು ನೀವು ಆಗಿತ್ತು, ಗೂಡು ಅಂಗಡಿ ತೆಗೆದವ್ರು ನೀವು ಆಗಿತ್ತು. ಅಲ್ಲಿ ಕೂಡ ಬೇಡ ಇಲ್ಲಿ ಮಾಡೋದು ಬೇಡ, ಏನು ಬೇಡ. ಇಲ್ಲಿ ಇದು ಬಸ್ ಸ್ಟ್ಯಾಂಡ್ ಮಾಡುವಾಗಿಲ್ಲ, ಇಡೀ ನಮ್ದೆಲ್ಲ ಕೂಗಿದು, ಇಡೀ ಕಾರವಾರ ಜನರು ಕೂಗು. ಈಗ ಒಂದೇ ನಿಮಿಷಕ್ಕೆ ಮಾಧ್ಯಮದವ್ರು ಯಾವಾಗ ಬಂದಿದ್ದಾರೆ, ಟ್ರಾಫಿಕ್ ಜಾಮ್ ಆಯ್ತು. ಈಗ ಯಾವ ಬಸ್ ನಿಂತ್ಕೊಂಡು ಆ ಕಡೆ ಗಾಡಿ ಹೋಗ್ತದೆ, ಯಾವ ಜನ ನಿಂತ್ಕೊಳ್ಳೋರು, ಯಾಕೆ ಮಾಡ್ತೀರಿ ಸರ್? ನಾನೊಬ್ಳು ಹೇಳ್ತಾ ಇಲ್ಲ, ನನಗೂ ಗೊತ್ತಿಲ್ಲ. ನನ್ನ ವಿಷಯ ಗಮನಕ್ಕೆ ಬಂದ್ಮೇಲೆ ನಾನು ಇಲ್ಲಿ ಬಂದ್ಕೊಂಡು ಹೇಳ್ತಾ ಇದ್ದೇನೆ. ಆಮೇಲೆ ಇದು ಟ್ರೈನ್ ಹೋಗೋದು ಜಾಗ ಶಾಲೆಯಿಂದ ಈ ಕಡೆ ಬಂದಾಗ ಸರ್ ಯಾರು ಹೇಳ್ತಾರೆ, ಅವ್ರ ಜಾಗದ ಸಲುವಾಗಿ ಅಲ್ಲಿ ತಂದಿದ್ದಾರೆ. ಶಾಸಕರು ಅಲ್ಲಿ ಹಿಂದೆ ಜಾಗ ಇದೆ, ಅಲ್ಲಿ ಕುಳ್ಳ ಪಡಿಸಿ ಒಳಗೆ ಹೋಗ್ಲಿಕ್ಕೆ ಅವ್ರು ದಾರಿ ಮಾಡ್ಲಿಕ್ಕೆ ನಿಮ್ದು ಕಮಿಟಿ ಇಲ್ಲ ಅಂತ ಸರ್ ನಾವೊಂದು ಹೇಳ್ತೇನೆ. ಶಾಸಕರು ಇರ್ಬೋದು, ಕಮಿಟಿ ಇಲ್ಲ ಅಂತ ನೀವು ಏನು ಮಾಡ್ಲಿಕ್ಕೆ ಹೋಗ್ಬಾರ್ದು ಸರ್. ಜನರಿಗೆ ಏನ್ ಬೇಕು ಅದು ಮಾಡಿ. ನೀವು ಈ ತನಕ ಚೆನ್ನಾಗಿ ಮಾಡಿದ್ದೀರಿ. ನಮಗೂ ಈ ಒಂದು ಕಾರವಾರದ ಹೃದಯ ಭಾಗದಲ್ಲಿರುವಂತಹ ಕೋರಬಾಯಿ ಸ್ಕೂಲು ಒಂದು ಕಡೆಗೆ ಹಿಂದೂ ಹೈಸ್ಕೂಲ್ ಅಂತ ಭಾಳ ಪುರಾತನವಾದಂಥ ಸ್ಕೂಲ್ಗಳು. ಈ ಒಂದು ಮಿಡ್ಲ್ ಒಂದು ಹಾಟಲ್ಲಿರುವಂಥ ಭಾಗದಲ್ಲಿ, ಕಾರವಾರದಲ್ಲಿ ಈ ಒಂದು ಬಸ್ ಸ್ಟ್ಯಾಂಡ್ ಅನ್ನೋದು ಕಡವಾಡ ಕಡೆ ಆ ಹಳ್ಳಿ ಗ್ರಾಮಕ್ಕೆ ಹೋಗುವಂಥ ಆ ಕಡೆಗೆ ಈಗಾಗಲೇ ಇದೆ ಬಸ್ ಸ್ಟ್ಯಾಂಡು. ಆದರೆ ಏಕಾಏಕಿಯಾಗಿ ನಗರಸಭೆಯವರು, ಕಮಿಷನರು, ಶಾಸಕರ ಅನುಮತಿ ಮೇರೆಗೆ ಆ ಬಸ್ ಸ್ಟ್ಯಾಂಡನ್ನು ತೆಗಿಬೇಕು ಮತ್ತು ಅಲ್ಲಿನ ಒಂದು ಧೋರಣೆನೇ ಇಲ್ಲಿ ಹಾಕಬೇಕಂತ ಹೇಳಿ ಈ ಒಂದು ಮಕ್ಕಳು ಓಡಾಡುವಂಥ ಸ್ಥಳದಲ್ಲಿ ಆ ಬಸ್ ಸ್ಟ್ಯಾಂಡನ್ನು ಡ್ರೈನ್ ಮೇಲೆ ಹಾಕಿದ್ದಾರೆ. ಮಳೆಗಾಲದಲ್ಲಿ ದೊಡ್ಡದಾದ ಒಂದು ಡ್ರೈನ್ ಕೆಳಗಡೆಯಿಂದ ಹೋಗ್ತದೆ, ಅದ್ರ ಮೇಲ್ಭಾಗದಲ್ಲಿ ಈ ಒಂದು ಬಸ್ ಸ್ಟ್ಯಾಂಡನ್ನು ಅವರು ಕಟ್ಟಲಿಕ್ಕೆ ಆತುರದಲ್ಲಿ, ಯಾರಿಗೂ ವಿಶ್ವಾಸಕ್ಕೆ ತಗೊಳ್ಳದೆ ಆತುರದಲ್ಲಿ ಈ ಬಸ್ ಸ್ಟ್ಯಾಂಡನ್ನು ನಗರಸಭೆಯವರು ಕಟ್ತಾ ಇದ್ದಾರೆ ಶಾಸಕರ ಅನುಮತಿ ಮೇರೆಗೆ. ಈಗ ಶಾಸಕರು ಯಾಕೆ ಇದನ್ನು ಮಾಡ್ತಾ ಇದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಶಾಸಕರ ನಮ್ಗೆ ಗೊತ್ತಿರೋ ಪ್ರಕಾರ ಊರು ಜನರು ಬೆಳಗಿಂದ ನಮ್ಮ ಮನೆಗೆ ಬಂದಾಗ ಶಾಸಕರ ಜಾಗ ಏನು ಒಳಗಡೆ ಇದೆ ಅಂತೆ, 3 ಎಕರೆ ಜಮೀನು. ಗೀತಾಂಜಲಿ ಅಂತ ಥಿಯೇಟರ್ ಇತ್ತು, ಅದ್ರ ಹಿಂದ್ಗಡೆಗೆ ಶಾಸಕರ 3 ಗಂಟೆ ಜಾಗ ಇದೆ. 3 ಎಕರೆ ಜಾಗ ಇದೆ. ಆ ಜಾಗಕ್ಕೋಸ್ಕರ ಅಲ್ಲಿರುವಂಥ ಬಸ್ ಸ್ಟ್ಯಾಂಡನ್ನು ಅವರಿಗೆ ಹೋಗ್ಲಿಕ್ಕೆ ರೋಡ್ ಇಲ್ಲ. ಆ ಜಾಗಕ್ಕೆ ಅವರು ಸಾರ್ವಜನಿಕ ಆಸ್ತಿ ಅದನ್ನು ತೆಗೆದು ಅಲ್ಲಿರುವಂಥ ಬಸ್ ಸ್ಟ್ಯಾಂಡು ಕೂಡ ತೆಗೆದುಬಿಟ್ಟು ಈ ಕಡೆಗೆ ಬಸ್ ಸ್ಟ್ಯಾಂಡ್ ಮಾಡಬೇಕಂತ ಹೇಳಿ ಇಲ್ಲಿ ಅವರು ಬಸ್ ಸ್ಟ್ಯಾಂಡ್ ಕಟ್ತಾ ಇದ್ದಾರೆ. ಭಾಳ ಅನ್ಯಾಯವನ್ನು ಕೂಡ ಈಗಿನ ಶಾಸಕ ಸತೀಶ್ ಸೈಲ್ರವರು ಮಾಡ್ತಾ ಇದ್ದಾರೆ. ಅವರಿಗೆ ಆರಾಮಿಲ್ಲ ಅಂತ ಕೋರ್ಟ್ ಅವರಿಗೆ ರೆಸ್ಟ್ ಮಾಡಲಿಕ್ಕೆ ಕೊಟ್ಟಿದೆ. ಇವರು ನೋಡಿದರೆ ಈ ಥರದಲ್ಲಿ ಸಾರ್ವಜನಿಕ ಆಸ್ತಿ ನಷ್ಟ ಮಾಡಿ ಬರುವಂಥ ಈ ದಿನದಲ್ಲಿ ಏನು ಇವರು ಮಾಡ್ತಾ ಇದ್ದಾರೆ, ಇಲ್ಲೆಲ್ಲ ಮುಂದೆ ಹೋಗ್ತಾ ಇದ್ದಾಗೆ ಹಳ್ಳಿ ಊರಿಗೆ ಹೋಗ್ತಾ ಇದೆ ರೋಡು. ಅಬ್ಬುವಾಡ ನಂತರ ಗ್ರಾಮೀಣ ಭಾಗಕ್ಕೆ ಅಲ್ಲಿ ಆಲ್ರೆಡಿ ಬಸ್ ಸ್ಟ್ಯಾಂಡ್ ಇದೆ. ಎಷ್ಟು ವರ್ಷದಿಂದ ಬಸ್ ಸ್ಟ್ಯಾಂಡ್ ಇದೆ. ನಾವು ಕೂಡ ಆ ರೋಡ್ ಮಾಡಬೇಕಾದ್ರೆ ಬಸ್ ಸ್ಟ್ಯಾಂಡ್ ಹಾಗೇ ಉಳಿಸಿದ್ದೇವೆ. ಅಲ್ಲಿ ಇರೋದು ಬಿಟ್ಕೊಂಡು ಅದನ್ನು ತೆಗೆದು ಈ ಕಡೆಗೆ ಈ ಶಾಲೆಯ ಮಕ್ಕಳು ತಿರುಗುವಂಥ ಫುಟ್ಪಾತ್ ಮೇಲೆ ಅದು ಬಸ್ ಸ್ಟ್ಯಾಂಡನ್ನು ಕಟ್ಟಿದ್ದಾರೆ. ಭಾಳ ಅನ್ಯಾಯ ಮಾಡ್ತಾ ಇದ್ದಾರೆ. ನಾವು ಈಗ ನಗರಸಭೆಯ ಕಮಿಷನರಿಗೆ ಕರೆದು ಬಿಟ್ಟು ಇದನ್ನು ತೆಗಿಬೇಕಂತ ವಾರ್ನ್ ಮಾಡಿದ್ದೇವೆ. ಇಡೀ ಕಾರವಾರದ ಜನತೆ ಇಡೀ ಶ್ರಾಪ ಹಾಕ್ತಾ ಇದ್ದಾರೆ. ಎಲ್ಲಿ ಮಾಡಬೇಕು ಅವರು ಮಾಡಬೇಕು, ಅದನ್ನು ಬಿಟ್ಕೊಂಡು ಎಲ್ಲೆಲ್ಲಿ ಕೂಡ ಮಾಡಬಾರ್ದು ಅಂತ ತಾಕೀತು ಕೂಡ ಕೊಟ್ಟಿದ್ದಾರೆ. ಇವತ್ತು ನಾವು ಕೂಡ ಅವರಿಗೆ ಸಂಬಂಧಿಸಿ ಹೇಳಿದ್ದೇವೆ. ಅವರು ವೈಯಕ್ತಿಕ ಲಾಭನೇ ಎಲ್ಲ ಓದಲು ವೈಯಕ್ತಿಕ ಲಾಭಕ್ಕೆ ಸಲುವಾಗಿನೇ. ಇದು ಹೈವೇ, ಕಾರವಾರದಿಂದ ಹೋಗುವಂಥ ಹೈವೇ, ದೊಡ್ಡ ಗಾಡಿಗಳು ಬರ್ತವೆ. ಮಕ್ಕಳು ಎಲ್ಲಿಂದ ಹೋಗಬೇಕು ಪಾಪ? ಇಲ್ಲಿಂದ ಈ ಶಾಲೆಯಿಂದ ಮಕ್ಕಳು ಬುಕ್ಕೆಲ್ಲ ತರಲಿಕ್ಕೆ ಈ ಫುಟ್ಪಾತ್ ಮೇಲಿಂದನೇ ಆ ಕಡೆ ಹೋಗ್ತಾ ಇದ್ದಾರೆ. ಅದನ್ನು ಅಡ್ಡ ಕಟ್ಕೊಂಡು ಈ ರೀತಿಯಲ್ಲಿ ಅಡ್ಡ ಮಾಡ್ತಾ ಇದ್ದಾರೆ ನಗರಸಭೆಯವರು. ಅದನ್ನು ಕೂಡಲೇ ತೆಗಿಬೇಕಂತ ವಾರ್ನ್ ಮಾಡಿದ್ದೇವೆ ನಾವು. 1-2 ವರ್ಷದಿಂದ ನೋಡ್ತಿದ್ದೀವಿ ಫುಟ್ಪಾತ್ ಎದಕ್ಕಿದೆ ಅಂತ ನನಗೆ ಗೊತ್ತಿಲ್ಲ. ಆ ರೀತಿ ಎಲ್ಲರೂ ಕುಂತ್ಕೊಂತಾರೆ.
ಅದರ ಸಬ್ಜೆಕ್ಟ್ ಬಗ್ಗೆ ಯಾರು ಹೇಳಿಲ್ಲ. ಅದಾದಮೇಲೆ ಇಲ್ಲೆಲ್ಲರೂ ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕಾಗಿದ್ದು ಶಿಕ್ಷಣ ಬಗ್ಗೆ ಯಾರ್ದು ವಿಚಾರ ಮಾಡಲ್ಲ. ಎಲ್ಲರೂ ಇಲ್ಲೇ ನಿಂತ್ಕೊಂತಾರೆ. ನೀವೇ ಮನೆ ಪಾಸ್ ಆಗ್ಬೇಕಂದ್ರೆ ಸಮಸ್ಯೆ ಇದೆ. ಮತ್ತು ಇನ್ನೂ ಒಂದು ಪಾಯಿಂಟ್, ಅಲ್ಲಿ ಹೆಂಗಾನೆ ಸರ್ಕಲ್ನಲ್ಲೇ ಬಸ್ ನಿಂದ್ರಿಸ್ತಾ ಇದ್ದಾರೆ ರೈತರು ಎಲ್ಲರೂ ಹಳ್ಳಿಗೆ ಹೋಗುವಂಥವ್ರೆಲ್ಲ. ಹಾಗಾಗಿ ಒಂದು ರಿಕ್ವೆಸ್ಟ್ ಮೇಲೆ ಡಿಮ್ಯಾಂಡ್ ಬಂತಂದರೆ ನಾವೇನು ಬಸ್ಸನ್ನು ಹೋಗೋದು ಇದೇ ರೂಟದಿಂದ ಇರೋದ್ರಿಂದ ಇಲ್ಲಿ ಏನೈತಪ್ಪ, ಒಂದು ರೋಟರಿ ಕ್ಲಬ್ನವರು ನಮಗೆ ಹೆಲ್ಪ್ ಮಾಡ್ಲಿಕ್ಕೆ ಬಂದರು. ಆ ಪ್ರಕಾರ ನಾವು ಇಲ್ಲಿ ಸೆಟ್ನ ನಿರ್ಮಾಣ ಮಾಡ್ತೀವಿ. ಬಸ್ ನಿಂದಿರೋದು 1 ನಿಮಿಷ ನಿಂತ್ಕೊಳ್ಳುತ್ತೆ, ಪಿಕಪ್ ಮಾಡುತ್ತಾರೆ, ಬಂದಂಥ ಹಳ್ಳಿ ಜನರನ್ನ ಡ್ರಾಪ್ ಮಾಡುತ್ತೆ. ಗೌರ್ಮೆಂಟ್ ಶಾಲೆಗೆ ಹೋಗುವಂಥವ್ರು, ಇಲ್ಲಿ ನಮ್ಮ ಬೈಕ್ ಅವ್ರ ಸ್ಕೂಲಿಗೆ ಬರುವಂಥವ್ರು ಎಲ್ಲ ಮಕ್ಕಳು ಇಲ್ಲಿ ಬಂದು ಇಲ್ಲಿಂದ ಇದಕ್ಕೆ ಯೂಸ್ ಮಾಡ್ಕೊತಾರೆ ಅನ್ನೋ ಒಂದು ದೃಷ್ಟಿಕೋನದಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ. 100 ಮೀಟರ್ ಪಕ್ಕದಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಸರ್, ಇದರ ಅವಶ್ಯಕತೆ ಇದೆಯಾ ಸರ್? ಆ ಬಸ್ ಸ್ಟಾಪದ ಬಗ್ಗೆ ನಿಮ್ಗೆ ಹೇಳ್ಬೇಕಂತಂದರೆ, ಹೋಗು ಬಸ್ಸು ಬರೋ ಬಸ್ಸು ಅಲ್ಲಿ ತೊಂದರೆ ಏನಾಗ್ತಾ ಇದೆ ಅಂತಂದರೆ, ಟ್ರಾಫಿಕ್ ಆಗಿ ನಾನು ಹೋದ ಸಲ ನೀರು ನಿಂತಾಗೂ ಕೂಡ ಏನು ಸಮಸ್ಯೆ ಆಯಿತು ಅಂತ ಅಂದ್ಕೊಂಡಿದ್ದೆ. ಇದನ್ನೇನೈತಲ್ಲ ಎಲ್ಲರ ಜೊತೆ ಚರ್ಚೆ ಮಾಡ್ಕೊಂಡು ನಾವೊಂದು ನಮಗೆ ಒಂದು ರೋಟರಿ ಕ್ಲಬ್ನವ್ರು ಕೊಡ್ತೀನಿ ಅಂತಂದಾಗ ಇಲ್ಲಿ ಹಾಕಿರೋದು. ಆ ಬಸ್ ಸ್ಟಾಪನ್ನು ರಿಮೂವ್ ಮಾಡ್ತೀನಿ. ಹೌದು, ಅಲ್ಲಿ ಪ್ರಾಬ್ಲಮೇ ಇದೆ ಈಗ. ಏನು ಪ್ರಾಬ್ಲಮ್ ಇದೆ ಏನಿದೆ ಸರ್? 100 ಮೀಟರ್ ಪಕ್ಕದಲ್ಲಿ ಬಸ್ ಸ್ಟಾಪ್ ಇದೆ, ಏನು ಪ್ರಾಬ್ಲಮ್ ಇದೆ ಸರ್? ಅದು ಸರ್ಕಲ್ ಪಾಯಿಂಟ್ 4 ರೋಡ್ ಕೂಡಿದೆ. ನಿಮಗೆ ಬಸ್ ಅಲ್ಲೇ ನಿಂದ್ರಿಸೋದು ತಗೊಳ್ಳೋದ್ರಿಂದ ಟ್ರಾಫಿಕ್ ಆಗ್ತಾ ಇದೆ. ಇವಾಗ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಕೇಳ್ಕೋಬೋದು. ಅದು ಒಂದಿದ್ದಾಗ ನಮ್ಗೆ ಏನಾದ್ರು ನಮ್ಗೆ ಹೆಲ್ಪ್ ಅಂತ ಬಂದಾಗ ನಾವು ಇದನ್ನು ಮಾಡ್ಕೊಂಡಾಕತ್ತಿದ್ದಕ್ಕಂತ ಜನರಿಗೆ ತೊಂದರೆ ಆಗ್ಬೇಕಂತಂದು ಯಾವುದೋ ಉದ್ದೇಶದಿಂದ ನಾವು ಯಾವುದೋ ಕೆಲಸ ತೊಗೊಂಡಿರೋದು. ಸರ್, ಸಮಸ್ಯೆ ಅಲ್ಲಿಗಿಂತ ಹೆಚ್ಚು ಸಮಸ್ಯೆ ಈಗ ಇಲ್ಲಿ ಆಗ್ತದೆ. ಯಾಕಂದ್ರೆ 5 ಗಂಟೆ ಸ್ಕೂಲ್ ಬಿಟ್ಟು 4:15 ಸ್ಕೂಲ್ ಬಿಟ್ಟಾಗ ಎಲ್ಲ ಪಾಲಕರು ಅವ್ರವ್ರ ವೆಹಿಕಲ್ನಲ್ಲಿ ಬರ್ತಾರೆ. ಆ ಟೈಮಲ್ಲಿ ಬಸ್ಸುಗಳು ಓಡಾಡಿದ್ರೆ ಕೇಳೋದು ಕರೆಕ್ಟ್ ಇದೆ ಸರ್. ಇದು ನಮ್ಮ ಪ್ರಶ್ನೆ ಅಲ್ಲ ಸರ್, ಹಲವಾರು ಪಾಲಕರದು. ಜೇಸಫ್ ಸ್ಕೂಲ್ ಇದೆ, ಆಮೇಲೆ ಗೌರ್ಮೆಂಟ್ ಕಾಲೇಜ್ ಇದೆ. ಆ ರೂಟ್ನಲ್ಲಿ ಸ್ಕೂಲ್ ಬಿಟ್ಟ ತಕ್ಷಣ ಅವ್ರ ಸ್ಕೂಲ್ಗಳು ಬಿಟ್ಟ ತಕ್ಷಣ ಅವ್ರು ಹೆಂಗೆ ಮೇಂಟೈನ್ ಮಾಡ್ತಾ ಇದ್ದಾರಲ್ಲ, ಇಲ್ಲಿ ಬಂದು ನೋಡ್ರಿ ಸ್ಕೂಲ್ ಬಿಟ್ಟಾಗ ಸಿವಿಕ್ ಸೆನ್ಸ್ ಅನ್ನೋದು ಇರಲ್ಲ. ಜನನ ಈಗ ನಾವು ಸಾರ್ವಜನಿಕ ಬಗ್ಗೆ ನಾವು ಮಾತಾಡ್ತೀವಿ ಅಂತಂದರೆ ಎಲ್ಲ ಪಾಲಕರು ಬಂದು ನಿಂತ್ಕೊಂಡು ರಸ್ತೆನೇ ಬ್ಲಾಕ್ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಇಲ್ಲಿ ಅವ್ರಿಗೂ ಸಿವಿಕ್ ಸೆನ್ಸ್ ಬೇಕಲ್ಲ. ಹೋಗುವಂಥದ್ದು ಸೀದಾ ಬರುವಂಥದ್ದು ಆಯಿತು ಅಂದರೆ ಮುಗಿದೇ ಹೋಗುತ್ತೆ. ಇದರಲ್ಲಿ ವಿಷಯನೇ ಹಿಂಗೆ ಇರುತ್ತೆ. ನಾವೇನಪ್ಪ ಯಾರಿಗೂ ತೊಂದರೆ ಕೊಡ್ಬೇಕನ್ನೋದು ನಗರಸಭೆಯಿಂದ ಮಾಡ್ಬೇಕಂತದ್ದು ಏನಿಲ್ಲ. ಇದು ಸಾರ್ವಜನಿಕ ಹಿತದೃಷ್ಟಿಯಿಂದ ಕಾಲೇಜ್ಗೆ ಹೋಗುವಂಥ ಗೌರ್ಮೆಂಟ್ ಸ್ಕೂಲಿಗೆ ಬರುವಂಥ ಮಕ್ಕಳಿಗಾಯಿತು, ರೈತರಿಗಾಯಿತು, ಮುಂದೇನು ಹಳ್ಳಿ ಅಂತ ಬರೋರಿಗಾಯಿತು ಅನುಕೂಲ ಆಗೋ ದೃಷ್ಟಿಕೋನದಿಂದ ಇಲ್ಲಿ ಮಾಡ್ತಾ ಇದ್ವಿ. ಸಬ್ಜೆಕ್ಟ್ ಅಬ್ಜೆಕ್ಷನ್ ಬರ್ತಾ ಇದೆ. ಎಲ್ಲ ಮರನೂ ಹಂಗೆ ಇರಲ್ಲ. ಹಂಗಿರ್ತಪ್ಪ ಅಂತಂದ್ರೆ 80% ನಿಮ್ಮಲ್ಲಿ ಮರನೇ ಇದೆ. ಸಮಸ್ಯೆ ಇದ್ದಿದ್ದು ಅಪಾಯಕಾರಿ ಮರ ಇದ್ದಿದ್ದು ಫಾರೆಸ್ಟ್ನವ್ರು ಹೇಳ್ತಾ ಇದ್ದಾರೆ. ಈಗ ಸದ್ಯಕ್ಕೆ ನಿಮಗೆ ಮರನ ಏನೈತಪ್ಪ ಅಂತ ಹೋದ ವರ್ಷ ನಮ್ದು ಪಿಕ್ಳೆ ರೋಡಿಗೆ ಏನು ಸಮಸ್ಯೆ ಆಗಿತ್ತು, ಅಲ್ಲಿನೂ ಪರ್ಮಿಷನ್ ಕೊಟ್ಟರು. ಅದನ್ನು ಕೂಡ ಈಗ ತೆರವುಗೊಳಿಸ್ತಾ ಇದ್ದೀನಿ. ಅಲ್ಲಿ ಅಪಾಯಕಾರಿ ಮರ ಅಂತೇಳಿ ಫಾರೆಸ್ಟ್ನವ್ರು ಹೇಳ್ತಾರೆ, ತೆರವುಗೊಳಿಸ್ತಾರೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.